ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ. ಭ್ರಾತೃತ್ವ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಮಾನವರ ನಡುವಿನ ಪ್ರೀತಿ, ಗೌರವ, ಸಹಕಾರ ಮತ್ತು ಪರಸ್ಪರ ಅರಿವು. ಜಾತಿ, ಧರ್ಮ, ಭಾಷೆ, ವರ್ಗ ಎಲ್ಲ ಭೇದಗಳನ್ನು ಮೀರಿ ಎಲ್ಲರನ್ನೂ ನನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರು ಎಂದು ಭಾವಿಸಿ ಅದರಂತೆ ನಡೆದುಕೊಳ್ಳುವ ಮನೋಭಾವವೇ ಭ್ರಾತೃತ್ವ. ನಮ್ಮ ಸಂವಿಧಾನದಲ್ಲಿಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ 3 ಮಹತ್ವದ ಮೌಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ಸಮಾಜಕ್ಕೆ ಉಸಿರು ಕೊಡುತ್ತದೆ, ಸಮಾನತೆ ನ್ಯಾಯ ಕೊಡುತ್ತದೆ. ಆದರೆ ಭ್ರಾತೃತ್ವ ಸಮಾಜದ ಹೃದಯದಂತೆ ಚೈತನ್ಯ ನೀಡುತ್ತದೆ. ಇದಿಲ್ಲದಿದ್ದರೆ ಸ್ವಾತಂತ್ರ್ಯ ಸ್ವಾರ್ಥವಾಗುತ್ತದೆ, ಸಮಾನತೆ ಸಂಘರ್ಷವಾಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿರವಾಗಲು ಸಾಧ್ಯವಿಲ್ಲ. ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಇಂದಿನ ಸಮಾಜದಲ್ಲಿ ಭ್ರಾತೃತ್ವದ ಅಗತ್ಯತೆಯನ್ನು ಅವಲಂಬಿಸಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಯುದ್ಧ, ದ್ವೇಷ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಜಾತಿ ಮತ್ತು ಧರ್ಮದ ಸಂಘರ್ಷ ತಗ್ಗಿಸಲು, ದ್ವೇಷ ಮತ್ತು ಹಿಂಸೆಯನ್ನು ಕಡಿಮೆ ಮಾಡಲು, ಸಾಮಾಜಿಕ ನ್ಯಾಯ ಬಲಪಡಿಸಲು, ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸಲು, ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಭ್ರಾತೃತ್ವವೇ ದಿವ್ಯ ಔಷಧವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭ್ರಾತೃತ್ವ ಸೇತುವೆಯಾಗಬೇಕು. ಒಬ್ಬರ ನೋವು, ಮನಸ್ಸಿನ ದುಗುಡ, ಕಷ್ಟಗಳನ್ನು ಮತ್ತೊಬ್ಬರು ಅರಿಯುವ ಗುಣ, ನೋವು ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವನೆ, ಸುಖ ಸಂತೋಷವನ್ನು ಹಂಚಿಕೊಳ್ಳುವಂತೆ ದುಃಖವನ್ನು ಶಮನ ಮಾಡಲು ನೆರವಾಗುವುದೇ ಭ್ರಾತೃತ್ವದ ಮೂಲ ಮಂತ್ರ. ಪ್ರಾಕೃತಿಕ ವಿಪತ್ತುಗಳ ಸಮಯದಲ್ಲಿ ಜಾತಿ, ಧರ್ಮ ಏನನ್ನೂ ಪರಿಗಣಿಸದೆ ಆಪತ್ತು ಎದುರಾದಾಗ ಜನರು ಒಬ್ಬರಿಗೊಬ್ಬರು ನೆರವಾಗುವುದು ಮಾನವ ಧರ್ಮ. ಈ ಭ್ರಾತೃತ್ವ ಮನೋಭಾವನೆ ಸದಾ ಜಾಗೃತವಾಗಿದ್ದು ದೈನಂದಿನ ಆಚರಣೆಯಾಗಬೇಕು, ಪ್ರೇರಕ ಶಕ್ತಿಯಾಗಬೇಕು. ಭ್ರಾತೃತ್ವ ಮನೋಭಾವನೆ ಮಗುವಿಗೆ ಬಾಲ್ಯದಿಂದಲೇ ಮನೆಯಿಂದಲೇ ಪ್ರಾರಂಭವಾಗಬೇಕು. ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವಂತೆ ನೆರೆಹೊರೆಯವರೊಂದಿಗೆ, ಶಾಲೆಯಲ್ಲಿ, ಸಮಾಜದಲ್ಲಿ ಮತ್ತೊಬ್ಬರ ನೋವು ನಲಿವುಗಳಲ್ಲಿ ಸಮಭಾಗಿಗಳಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡಾಗ ಇಡೀ ದೇಶವೇ ಒಂದು ಕುಟುಂಬವಾಗುತ್ತದೆ. ನಾನು, ನನ್ನದು ಎಂಬ ಸ್ವಾರ್ಥ ಭಾವನೆಗಳ ಬದಲು ನಾವು, ನಮ್ಮದು ಎಂಬ ಚಿಂತನೆ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜದ ಪ್ರಗತಿ ಸಾಧ್ಯ. ತನ್ಮೂಲಕ ಬಲಿಷ್ಠ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಶಕ್ತಿ ಇರಬಹುದು, ಆದರೆ ಹೃದಯದಲ್ಲಿ ಭ್ರಾತೃತ್ವ ಮನೋಭಾವನೆ ರೂಢಿಸಿಕೊಳ್ಳಬೇಕು. ಅಂತೆಯೇ ನಮ್ಮಲ್ಲಿ ಜ್ಞಾನ ಭಂಡಾರವಿದ್ದರೆ ಸಾಲದು, ವರ್ತನೆಯಲ್ಲಿ ಮಾನವೀಯತೆ ಇರಬೇಕು. ವಸುದೈವ ಕುಟುಂಬಕಂ ಎಂಬಂತೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಈ ಕುಟುಂಬದ ಸದಸ್ಯರು ಎಂಬ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಭ್ರಾತೃತ್ವ ಸಾರ್ಥಕವಾಗುತ್ತದೆ. ರವೀಂದ್ರನಾಥ ಟಾಗೋರ್ ಹೇಳಿದಂತೆ ಭಯವಿಲ್ಲದ ಮನಸ್ಸೇ ಭ್ರಾತೃತ್ವಕ್ಕೆ ನೆಲೆ. ಇಂದು ಜಗತ್ತಿನಾದ್ಯಂತ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಜಾತಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಗಳ ಮಧ್ಯೆ ಬಿರುಕು ಮೂಡಿಸಿ ಪ್ರತ್ಯೇಕತೆಯ ಗೋಡೆ ನಿರ್ಮಿಸುತ್ತಿವೆ. ಈ ಗೋಡೆಯನ್ನು ಕೆಡವಬಲ್ಲ ಏಕೈಕ ಶಕ್ತಿ ಭ್ರಾತೃತ್ವ ಭಾವನೆಯಲ್ಲಿದೆ. ಭ್ರಾತೃತ್ವ ಇಲ್ಲದ ಸಮಾಜದಲ್ಲಿ ಕಾನೂನು ಭಯ ಉಂಟು ಮಾಡುತ್ತದೆ. ಆದರೆ ಭ್ರಾತೃತ್ವಕ್ಕೆ ಆದ್ಯತೆ ನೀಡಿದಾಗ ಸಾಮಾಜಿಕ ಮೌಲ್ಯಗಳು ಮಾರ್ಗದರ್ಶನ ಮಾಡುತ್ತವೆ. ದ್ವೇಷ ಇರುವಲ್ಲಿ ಅಶಾಂತಿ, ಹಿಂಸೆ ಇರುವಲ್ಲಿ ವಿನಾಶ. ಆದರೆ ಭ್ರಾತೃತ್ವ ಇರುವಲ್ಲಿ ವಿಶ್ವಾಸ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಕಾಣಬಹುದು. ಹಸಿದವನಿಗೆ ಅನ್ನ ನೀಡುವಲ್ಲಿ, ಅಳುವವರ ಕಣ್ಣೀರು ಒರೆಸುವಲ್ಲಿ, ಅಸಹಾಯಕರ ಧ್ವನಿಯಾಗುವ ಧೈರ್ಯದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಭ್ರಾತೃತ್ವ ಜೀವಂತವಾಗಿರಬೇಕು. ಸಮೂಹ ಮಾಧ್ಯಮಗಳಲ್ಲಿ ದ್ವೇಷದ ದಳ್ಳುರಿ ಬದಲು ಸಂವೇದನೆ ಹರಡಬೇಕು. ಎಲ್ಲರೂ ಭ್ರಾತೃತ್ವದ ಧ್ವಜವಾಹಕಗಳಾಗಬೇಕು. ನಾನು ಎಂಬ ಅಹಂಕಾರಕ್ಕಿಂತ ನಾವು ಎಂಬ ಮಾನವೀಯತೆ ಬೆಳೆಸಬೇಕು. ಭ್ರಾತೃತ್ವವೇ ಬಲಿಷ್ಠ ರಾಷ್ಟ್ರದ ಆಧಾರ ಸ್ತಂಭ, ಇದೇ ದೇಶದ ಪ್ರಗತಿಗೆ ಪೂರಕ. ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.